ಉಜ್ಜಯಿನಿ ನಗರದಲ್ಲಿ ಚಂದ್ರವದನ ಎಂಬ ವೇಶ್ಯಾಂಗನೆ ಇದ್ದಳು. ಆಕೆ ಮಹಾಶಿವಭಕ್ತಳು. ಪ್ರತಿದಿನ ಶಿವನನ್ನು ಆರಾಧಿಸುತ್ತಿದ್ದಳು. ಶಿವಾಲಯಕ್ಕೆ ಹೋಗಿ ಶಿವನಿಗೆ ಅಭಿಷೇಕ ಅರ್ಚನೆ ಮಾಡಿಸಿ ಆನಂದಿಸುತ್ತಿದ್ದಳು. ಶಿವನ ಅಲಂಕಾರ ನೋಡಿ ಭಕ್ತಿಯಿಂದ ಮೈಮರೆಯುತ್ತಿದ್ದಳು. ಬ್ರಾಹ್ಮಣರಿಗೆ ಸಂತರ್ಪಣೆ ಮಾಡುತ್ತಿದ್ದಳು. ಬಡಬಗ್ಗರಿಗೆ ಅನ್ನದಾನ ಮಾಡುತ್ತಿದ್ದಳು. ಎಲ್ಲವೂ ಶಿವನ ಕೃಪೆ ಎಂದು ಶಿವನಿಗೆ ಕೈಮುಗಿಯುತ್ತಿದ್ದಳು. ಆಕೆ ತನ್ನ ನಾಟ್ಯ ಮಂದಿರದಲ್ಲಿ ಒಂದು ಕೋಳಿಯನ್ನು ಪ್ರೀತಿಯಿಂದ ಬೆಳೆಸುತ್ತಿದ್ದಳು. ಅವುಗಳಿಗೆ ರುದ್ರಾಕ್ಷಿಗಳನ್ನು ಕಟ್ಟಿ ತನ್ನ ನಾಟ್ಯವನ್ನು ಅವುಗಳಿಗೆ ಕಲಿಸಿ ಅವು ಕುಣಿಯುವುದನ್ನು ನೋಡಿ ಆನಂದಿಸುತ್ತಿದ್ದಳು. ಒಂದು ದಿನ ಒಬ್ಬ ಜಂಗಮ ದೇವರು ಆಕೆಯ ಮನೆಯ ಮುಂದೆ ನಿಂತು ಶಂಖಾನಾದ ಮಾಡಿ ಹರಹರ ಮಹಾದೇವ ಎಂದು ಕೂಗಿಕೊಂಡನು. ಚಂದ್ರವದನ ಹೊರಗೆ ಬಂದು ಅತಿಥಿಯನ್ನು ಆಹ್ವಾನಿಸಿ ಒಳಗೆ ಕರೆದುಕೊಂಡು ಹೋಗಿ ಆಸನದಲ್ಲಿ ಕೂಡಿಸಿ ಅತಿಥಿ ಸತ್ಕಾರಗಳನ್ನು ಸಂತಸದಿಂದ ಮಾಡಿದಳು. ಅತಿಥಿ ಕೈಯಾಡಿಸಿದಾಗಲೆಲ್ಲ ಆತನ ಮುಂಗೈನಲ್ಲಿರುವ ರತ್ನ ಕಂಕಣ ಕಣ್ಣು ಕೂರೈಸುವಂತೆ ಬೆಳಕನ್ನು ಚೆಲ್ಲುವುದನ್ನು ನೋಡಿದಳು. ಆ ಕಂಕಣದ ಕಡೆ ವಿಸ್ಮಯದಿಂದ ನೋಡುತ್ತಾ, ದೇವರೇ, ದೇವತಾ ಸ್ತ್ರೀಯರು ಮಾತ್ರವೇ ಧರಿಸಬಹುದಾದ ರತ್ನಕಂಕಣ ನಿಮ್ಮ ಮುಂಗೈಯಲ್ಲಿ ಬಹುಸುಂದರವಾಗಿ ಕಾಣುತ್ತಿದೆ. ತುಂಬಾ ಮೌಲ್ಯವಿರಬಹುದು. ತಾವು ಅನ್ಯಥಾ ಭಾವಿಸದಿದ್ದರೆ ಕಂಕಣವನ್ನು ನನಗೆ ಕೊಡುವಿರಾ ಎಂದಳು ವಿನಯದಿಂದ. ಜಂಗಮ ದೇವರು ನಗುತ್ತಾ, ಹೌದು, ಇದು ತುಂಬಾ ಅಮೂಲ್ಯವಾದದ್ದು. ನೀನು ಬಹು ಆಶಿಸಿ ಕೇಳುತ್ತಿರುವೆ, ಕೊಡುತ್ತೇನೆ. ಆದರೆ ಅದಕ್ಕೆ ಪ್ರತಿಯಾಗಿ ನೀನು ನನಗೇನು ಕೊಡುವೆ ಎಂದನು. ನಸುನಗುತ್ತಾ ಚಂದ್ರವದನ ನಾಚಿ ತಲೆ ಬಾಗುತ್ತಾ, ಜಂಗಮದೇವರೇ, ನಾವು ವೇಶ್ಯೆಯರು. ನಮ್ಮನ್ನು ಬಯಸಿ ಬರುವವರನ್ನು ಸಂತೋಷಗೊಳಿಸುವುದು ನಮ್ಮ ವೃತ್ತಿ. ಕಂಕಣಕ್ಕೆ ಪ್ರತಿಯಾಗಿ ನಾನು ತ್ರಿಕರಣ ಶುದ್ಧಿಯಾಗಿ 3 ದಿನಗಳು ನಿಮ್ಮ ಪತ್ನಿಯಾಗಿದ್ದು ನಿಮಗೆ ಸಕಲ ಉಪಚಾರಗಳನ್ನು ಸೇವೆಗಳನ್ನು ಮಾಡಿ ಸಂತೋಷಪಡಿಸುತ್ತೇನೆ ಎಂದಳು. ಸರಿ, ನೀನು ಪ್ರಮಾಣ ಮಾಡಿ ಹೇಳು ಎಂದನು ಜಂಗಮ ದೇವನು. ಚಂದ್ರವದನ ಜಂಗಮದೇವರ ಹೃದಯದ ಮೇಲೆ ಕೈಯಿಟ್ಟು, ನಾನು ಪೂಜಿಸುವ ಶಿವನ ಸಾಕ್ಷಿಯಾಗಿ ಸೂರ್ಯಚಂದ್ರರ ಸಾಕ್ಷಿಯಾಗಿ 3 ದಿನಗಳು ನಿಮ್ಮ ಪತ್ನಿಯಾಗಿದ್ದು ಸೇವೆ ಮಾಡುತ್ತೇನೆ ಎಂದಳು. ಜಂಗಮ ದೇವನು ನಗುತ್ತಾ ತನ್ನ ಮುಂಗೈ ಕಂಕಣವನ್ನು ತೆಗೆದು ಆಕೆಗೆ ಕೊಡುತ್ತಾ, ತಗೋ ಚಂದ್ರ, ಈ ಕಂಕಣ ಮಾತ್ರ ಅಲ್ಲ, ಈ ರತ್ನ ಖಚಿತ ಶಿವಲಿಂಗ ನನ್ನ ಆತ್ಮಲಿಂಗ, ನನ್ನ ಪ್ರಾಣಕ್ಕಿಂತಲೂ ಮಿಗಿಲಾದದ್ದು. ಇದು ಇಲ್ಲದಿದ್ದರೆ ನಾನು ಒಂದು ಗಳಿಗೆ ಸಹ ಜೀವಿಸಲಾರೆ. ನನ್ನ ಪ್ರಾಣ ಸಮಾನವಾದ ಈ ಶಿವಲಿಂಗವನ್ನು ಸಹ ನಿನಗೆ ಕೊಡುತ್ತಿದ್ದೇನೆ. ಇದನ್ನು ಭದ್ರವಾಗಿಡು. 3 ದಿನಗಳು ಕಳೆದ ಮೇಲೆ ನಾನು ತೆಗೆದುಕೊಂಡು ಹೊರಟು ಹೋಗುತ್ತೇನೆ ಎಂದನು. ಆ ಶಿವಲಿಂಗವನ್ನು ತೆಗೆದುಕೊಂಡು ಭಕ್ತಿಯಿಂದ ಕಣ್ಣಿಗೆ ಒತ್ತಿಕೊಂಡು, ಇದನ್ನು ಭದ್ರವಾಗಿ ಬಚ್ಚಿಟ್ಟು ನಿಮಗೆ ಮರಳಿಸಿ ಕೊಡುತ್ತೇನೆ ಎಂದು ಆ ಶಿವಲಿಂಗವನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ, ಆ ಪೆಟ್ಟಿಗೆಯನ್ನು ನಾಟ್ಯ ಮಂದಿರದಲ್ಲಿರುವ ಸಂದುಕದಲ್ಲಿಟ್ಟು ಅದಕ್ಕೂ ಬೀಗ ಹಾಕಿ, ಬೀಗದ ಕೈಯನ್ನು ತನ್ನ ಸೊಂಟದಲ್ಲಿ ಸಿಕ್ಕಿಸಿಕೊಂಡಳು. ಆ ಕ್ಷಣದಿಂದ ಪತ್ನಿಯಂತೆ ಜಂಗಮ ದೇವರ ಶುಶ್ರೂಷೆ ಮಾಡಿದಳು. 3ನೆಯ ದಿನ ಅರ್ಧರಾತ್ರಿ ನಾಟ್ಯಮಂದಿರದಲ್ಲಿ ಬೆಂಕಿ ಉರಿಯತೊಡಗಿತು. ಆ ಮಂದಿರ ಆಲೆಯಲ್ಲಿ ಭಗಭಗನೆ ಉರಿಯಲು ಆರಂಭಿಸಿತು. ಅದರಲ್ಲಿ ಕಟ್ಟಿ ಹಾಕಿದ್ದ ಶಿಖ ಕೂಡ ಸುಟ್ಟು ಭಸ್ಮವಾಯಿತು. ದೇವನು ಜೋರಾಗಿ ಅಳುತ್ತಾ, ನನ್ನ ಶಿವಲಿಂಗ ಅಗ್ನಿ ಪಾಲಾಯಿತಲ್ಲ, ಏನು ಮಾಡಲಿ? ಅದಿಲ್ಲದೆ ನಾನು ಬಾಳಲಾರೆ. ಅತ್ಯಂತ ದುಃಖಿತನಾಗಿ ಬೇಗ ಓಡಿಹೋಗಿ ಆ ಉರಿಯಲ್ಲಿ ಹಾರಿದನು. ಚಂದ್ರವದನ ಆತನ ಸಾವನ್ನು ನೋಡಿ ಭರಿಸಲಾರದ ಶೋಕದಿಂದ, ನಾನು ಆತನ ಪತ್ನಿ, ನನ್ನ ಪತಿಯೊಂದಿಗೆ ಸಹಗಮನ ಮಾಡುವುದು ಸತಿಯಾದ ನನ್ನ ಧರ್ಮ ಎಂದು ಸಹಗಮನಕ್ಕೆ ಸಿದ್ಧಳಾದಳು ಎಂದು. ಆಗ ಆಕೆಯ ಬಂಧುಗಳಾದ ವೇಶ್ಯಾಂಗನೆಯರು ಆಕೆಯನ್ನು ನೋಡಿ, ಚಂದ್ರ, ನಾವು ವೇಶ್ಯಾಕಾಂತೆಯರು, ನಮಗೆ ವಾದಿ ವರಸೆಗಳೂ ಇಲ್ಲ, ಹುಚ್ಚಿಯಂತೆ ಪ್ರವರ್ತಿಸಬೇಡ ಎಂದು ಖಂಡಿಸಿದರು. ಚಂದ್ರವದನ ಅವರ ಮಾತುಗಳನ್ನು ಕೇಳದೆ ಬೆಂಕಿಯಲ್ಲಿ ಬೀಳಲು ಸಿದ್ಧಳಾದಾಗ ಆ ಪ್ರದೇಶವೆಲ್ಲ ಬೆಳಕಿನಿಂದ ತುಂಬಿತು. ಶಿವನು ಪ್ರತ್ಯಕ್ಷನಾಗಿ, ಚಂದ್ರವದನ, ನಿನ್ನ ಭಕ್ತಿಯನ್ನು ಶ್ರದ್ಧೆಯನ್ನು ಪರೀಕ್ಷಿಸಬೇಕೆಂದು ನಾನು ಆಡಿದ ನಾಟಕ ಇದು. ರತ್ನ ಕಂಕಣ ಶಿವಲಿಂಗ ಎಲ್ಲವೂ ನನ್ನ ಮಾಯೆ, ನಿನಗೇನು ವರ ಬೇಕು ಕೇಳು, ಕೊಡುತ್ತೇನೆ ಎಂದನು. ನಿನ್ನ ಮೇಲಿನ ಭಕ್ತಿ ಜನ್ಮ ಜನ್ಮಗಳಲ್ಲೂ ಶಾಶ್ವತವಾಗಿರುವಂತೆ ಕರುಣಿಸು ಸ್ವಾಮಿ ಎಂದಳು ಚಂದ್ರವದನ. ತಥಾಸ್ತು ಎಂದು ವರ ನೀಡಿ ಶಿವನು ಅದೃಶ್ಯನಾದನು.